ಇವತ್ ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ಲೈಗರ್. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಲಿ ಹಿಡಿಯುತ್ತೆ. ಈ ಫಿಲ್ಮ್ ರಿಲೀಸ್ ಆಗಿದ್ದು 2022ರಾಗ 125 ಕೋಟಿ ಬಜೆಟ್ ಹಾಕಿ ಮಾಡಿದಂತ ಈ ಫಿಲ್ಮ್ ಗಳಿಸಿದ್ದು ಬರೀ 60 ಕೋಟಿ. ಫಿಲ್ಮ್ ಸ್ಟಾರ್ಟ್ ಹಾಕೋದಂಗ ಹೀರೋಗ ಕಾರ್ ಗುತ್ತತಿ. ಈ ಫಿಲ್ಮ್ ಇಂಡಸ್ಟ್ರಿ ಇದಾ ಪ್ರಾಬ್ಲಮ್ ನೋಡ್ರಿ. ಕಾರ್ ಗುದ್ದಿದ್ರು ಸತಿಗೂ ಅಣ್ಣ ಎಷ್ಟು ಪರ್ಫೆಕ್ಟ್ ಆಗಿರೋ ಅಂತ ಎಕ್ಸ್ಪ್ರೆಷನ್ ಕೊಡಕತ್ತಾನ. ಆಕ್ಚುಲಿ ಅಣ್ಣ ಹೀರೋಯಿನ್ ನ ಚೇಂಜ್ ಮಾಡಕತ್ತಾನ. ಹುಡುಗರಿಗೆ ನರಕ ತೋರಿಸೋದಿಕ್ಕೆ ದೇವ್ರು ಪ್ರೀತಿಯಿಂದ ಮಾಡಿರೋ ಗೊಂಬೆಗಳು ಹುಡುಗಿರು ಅಲ್ಲ. ನಿನ್ನಷ್ಟಿಗೆ ನೀನ ಆ ಹುಡುಗಿಯಿಂದ ನಾಯಿ ತರ ಓಡಿ ದೇವ್ರಿಗೆ ಬೈಯಾಕತಿಯಲ್ಲ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಈಗ ಫ್ಲಾಶ್ ಬ್ಯಾಕ್ ಸ್ಟಾರ್ಟ್ ಆಗತಿ. ಸೊ ಫ್ಲಾಶ್ ಬ್ಯಾಕ್ ನಾಗ ಲೈಗರ್ ಮತ್ತೆ ಅವ್ರ ಅಮ್ಮ ಲಾರಿ ಹತ್ಕೊಂಡು ಮುಂಬೈಗೆ ಬರ್ತಾರ. ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರ್ರಿ. ಗ್ಯಾಸ್ ಒಲಿ ರಿಪೇರಿ ಮಾಡ್ತೀವ್ರಿ ಬರ್ರಿ. ಬಟ್ಟಿ ಪಾಡಿಗೋಸ್ಕರ ಇವ್ರೊಂದು ಟೀ ಅಂಗಡಿನ ಇಟ್ಟಿರ್ತಾರ. ಇಲ್ಲಿ ರೌಡಿಗಳು ಹಫ್ತಾ ಕೇಳಕಂತ ಬರ್ತಾರ. ಈಗ ನಮಗೆ ಲೈಗರಿ ನಮ್ಮ ಎಂತ ದೊಡ್ಡ ಬಾಯಿ ಬಡಿಕೆ ಅಂತ ಗೊತ್ತಾಕತಿ. ಇನ್ನೇನು ಫೈಟಿಂಗ್ ಸ್ಟಾರ್ಟ್ ಆಗತಿ. ಅಣ್ಣಗ MMA ಫೈಟಿಂಗ್ ಬರ್ತತಿ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ನೋಡ್ರಿ ರಿಯಲ್ ಲೈಫ್ ನಾಗ ನಮ್ಮಂತ ಬಡವರಿಗೆ ಜ್ವರ ಬರ್ಬೋದೇ ಹೊರತು MMA ಫೈಟಿಂಗ್ ಬರಕ್ ಚಾನ್ಸ ಇಲ್ಲ. ಫೈಟರ್. ಸೊ ಮಗುನ ದೊಡ್ಡ ಫೈಟರ್ ಮಾಡ್ಬೇಕಂತ ಲೈಗರಿ ನಮ್ಮ ಅವನನ್ನ ಕೋಚ್ ಹತ್ರ ಕರ್ಕೊಂಡ್ ಬರ್ತಾಳ. ಸೊ ಫೀಸ್ ಕೊಟ್ರೆ ಇವನನ್ನ ಸೇರ್ಸ್ಕೊಂತೇನಂತ ನಮ್ ಕೋಚ್ ಹೇಳ್ತಾನ. ಆದ್ರೆ ಇವ್ರ ಹತ್ರ ದುಡ್ಡು ಇಲ್ಲ. ಫ್ರೀ ಆಗಿ ಹೇಳ್ಕೊಡ್ರಿ ಸರ್ ಅಂತ ರಿಕ್ವೆಸ್ಟ್ ಮಾಡೋದ್ ಬಿಟ್ಟು ಲೈಗರಿ ನಮ್ಮ ಇಲ್ಲಿ ಡಿಮ್ಯಾಂಡ್ ಮಾಡ್ತಾಳ. ದುಡ್ಡಿಲ್ಲ ಸರ್ ನಮ್ಮ ಹತ್ರ, ಫ್ರೀ ಆಗಿ ಹೇಳ್ಕೊಡಿ. ಗಂಟೆ. ಸೊ ಫ್ರೀ ಆಗೆಲ್ಲ ಹೇಳ್ಕೊಡಕ್ ಆಗಲ್ಲ ಅಂತ ಕೋಚ್ ಹೇಳಿ ಅಲ್ಲಿಂದ ಎದ್ದೋಕನ. ಈಗ ಅಕ್ಕ ಲೈಗರಿನ ಅಪ್ಪನ್ ಕತಿ ಹೇಳ್ತಾಳ. ಲೈಗರಿನ ಅಪ್ಪ ಈ ಕೋಚ್ ಜೊತೆಗೆ ಫೈಟಿಂಗ್ ನ ಮಾಡಿ ಈ ಕೋಚ್ ನ ಸೋಲ್ಸಿದಂತೆ. ಆಮೇಲೆ ಫೈನಲ್ ಹೋದಾಗ ಲೈಗರಿನ ಅಪ್ಪ ಸತ್ತೋದಂತೆ. ಸೊ ಈ ದರಿದ್ರ ಸ್ಟೋರಿ ಎಲ್ಲ ಹೇಳಿ ಅಕ್ಕ ಕೋಚ್ ನ ಎಮೋಷನಲ್ ಮಾಡ್ಬಿಡ್ತಾಳ. ಕೋಚ್ ಲೈಗರಿಗೆ ಫೈಟಿಂಗ್ ಹೇಳ್ಕೊಳಕ ರೆಡಿ ಅದನ. ಬಟ್ ಅವನೊಂದು ಸ್ಟ್ರಿಕ್ಟ್ ರೂಲ್ ಐತಿ. ಫೋಕಸ್ ಆನ್ ಮಾರ್ಷಲ್ ಆರ್ಟ್ಸ್. ಹುಡುಗಿಯರಿಂದ ದೂರ ಇರು. ಸರಿ ಆಯ್ತಪ್ಪ. ಅಣ್ಣಂದು ಬಹಳ ಬ್ಯಾಕ್ವರ್ಡ್ ಥಿಂಕಿಂಗ್. ಹುಡುಗಿಯರಿಂದ ದೂರ ಇರು. ನೆಕ್ಸ್ಟ್ ಅಣ್ಣ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನ. ನೀನ್ ಕನ್ನಡಿಲಿ ನೋಡ್ಕೊಂಡಾಗ ಯಾರು ಕಾಣಿಸ್ತಾ ನಿಂಗೆ? ಫೈಟರ್. ಸೊ ಇವನ್ ಆಟಿಟ್ಯೂಡ್ ನೋಡಿ ನಮ್ ಕೋಚ್ ಇವನನ್ನ ಫೈಟರ್ ಇಂದ ಸೀದಾ ಕ್ಲೀನರ್ ಮಾಡ್ಬಿಡ್ತಾನ. ಈ ಕಡೆ ಸೈಡು ನಮ್ ಹೀರೋಯಿನ್ ಎಂಟ್ರಿ ಆಕತಿ. ಹಾಡ ಹೇಳಕ ಬರಂಗಿಲ್ಲ ಬೊಸಡಿ, ಹಾಡ ಹೇಳಕ ಬರಂಗಿಲ್ಲ. ಅಕ್ಕ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಅಂತೆ. ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ನ ಹೇಗೆ ಇನ್ಕ್ರೀಸ್ ಮಾಡಬೇಕು ಯೋಚನೆ ಮಾಡಿ. ಒಂದ್ಸಲ ಈಕಿ ಫ್ರೆಂಡ್ಸ್ ನೋಡ್ರಿ ಯಾವ ತರ ಸಜೆಷನ್ ಕೊಡ್ತಾರ. ಹಾಟ್ ವಿಡಿಯೋಸ್ ಹಾಕ್ಬಿಟ್ರೆ ಪಬ್ಲಿಕ್ ಹಾಗೆ ಹುಚ್ಚರಾಗ್ತಾರೆ. ಈ ಹುಡುಗರು ಮೇಲಿನ ಕೆಳಗಡೆ ಅಲ್ಲ, ಕೆಳಗಿನ ಮೇಲೆ ನೋಡ್ತಾರೆ. ಸೊ ಇಲ್ಲಿಗೆ ಬಂದಂತ ಲೈಗರ್ನ ನಮ್ ಹೀರೋ ಇನ್ನು ಗುರ್ತಿಳಿತಾಳ. ಯಾಕಂದ್ರೆ ಈಕಿ ಫೋಟೋ ಕೆಳಗ ಇವನು ಕೆಟ್ಟದ ಕಮೆಂಟ್ ಆಗ್ತದಂತೆ. ನನ್ನ ವಿಡಿಯೋಸ್ ಕೆಳಗ್ ಸತಿಗೂ ಕೆಲವು ಜನರು ಕೆಟ್ಟ ಕಮೆಂಟ್ ಆಗ್ತಾರ. ಬಟ್ ಇವತ್ತಿನ ತನಕ ಅವ್ರನ್ನ ಗುರ್ತಿಡಿಯಕ್ ಆಗ್ಲಿಲ್ಲ ನನ್ ಕೈಲೇ. ಏನು? ಅಕ್ಕ ಲೈಗರಿಗೆ ಬೈತಾಳ. ಏನಂದಿದ್ದೆ ನೀನು? ಏನಂದಿದ್ದೆ? ಆದ್ರ ನಮ್ ಲೈಗರಿಗೆ ಈಕ್ವಾಲಿಟಿ ಅಂದ್ರ ಬಹಳ ಇಷ್ಟ. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಸೊ ಲೈಗರ್ ಈಕಿಗೆ ಅವಮಾನ ಮಾಡಿದ್ಕ ಈಕಿ ಈಗ ಸೇಡ್ ನ ತೀರ್ಸ್ಕೋಬೇಕು. ಇದರಿಂದಾಗಿ ಇವನು ಟ್ರೈನಿಂಗ್ ಮಾಡ್ತಾರ ಅಂತ ಜಾಗಕ್ಕ ಈಕಿ ಬರ್ತಾಳ. ಈಕಿನ ಮೀಟ್ ಹಾಕಂತ ನಮ್ ಲೈಗರ್ ಹೊಂಟಾಗ ಕೋಚ್ ನಿಲ್ಸಿ ಅವನನ್ನ ಕರಿತಾನ. ಇಲ್ಲಿ ನಮ್ ಕೋಚ್ ಲೈಗರಿಗೆ ಹೊಡೆದಾಡ ಕೇಳ್ತಾನ. ನೋಡ್ರಿ ಅಣ್ಣ ಇವತ್ತಿನ ತನಕ ಬರೀ ಕ್ಲೀನಿಂಗ್ ಅಷ್ಟ ಮಾಡ್ಯಾನ, ಯಾವ್ದೇ ತರ ಟ್ರೈನಿಂಗ್ ಮಾಡಿಲ್ಲ. ಆದ್ರೂ ಸತಿಗೂ ಟ್ರೈನಿಂಗ್ ತಗೊಂಡ್ರ ಅಂತ ಇವ್ರು ಎಲ್ರಿಗೂ ಗುಂಬಿಡ್ತಾನ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಇನ್ನೇನು ಇದನ್ನ ನೋಡಿ ನಮ್ ಹೀರೋಯಿನ್ ಇಂಪ್ರೆಸ್ ಆಗ್ಲೇಬೇಕಲ್ಲ. ಸೊ ಅಕ್ಕ ನೆಕ್ಸ್ಟ್ ದಿನ ಡೈರೆಕ್ಟ್ ಆಗಿ ಲೈಗರಿನ್ ಮನೆಗೆ ಬಂದ್ಬಿಡ್ತಾಳ. ಲೈಗರ್ ಜೊತೆಗೆ ಆಟ ಆಡೋದಷ್ಟೇ ಅಲ್ಲದೆ ಅವನಿಗೆ ಕಡಿತಾಳ. ಸೊ ಇಲ್ಲಿಂದ ಇವ್ರ ಲವ್ ಸ್ಟೋರಿ ಸ್ಟಾರ್ಟ್ ಆಗತಿ. ಸೊ ನೆಕ್ಸ್ಟ್ ದಿನ ಅಕ್ಕ ದೇವಸ್ಥಾನಕ್ಕ ಸೀರೆ ಉಟ್ಕೊಂಡ್ ಹೋಗಿ ದೇವಸ್ಥಾನದಾಗ ಸೀರೆ ಬಿಚ್ತಾಳ. ಅಲ್ಲ ಸೀರೆ ಬಿಚ್ಚಂಗ ಇದ್ದಿದ್ರ ಮತ್ತೆ ಉಟ್ಕೊಂಡ್ ಎದಕ್ ಬಂದ್ಲೇಕಿ? ನೋ ಕಾಮೆಂಟ್ಸ್. ಸೊ ಈ ಕರ್ಮನ ನೋಡಿದಂತ ಲೈಗರಿನ ಅಮ್ಮ ಈಕಿಗೆ ಬೈತಾಳ. ದೇವಸ್ಥಾನದ ಒಳಗ್ ಬಂದು ಮೈ ಬಿಚ್ಕೊಂಡು ಎಷ್ಟು ಏನೇನಿಂದ ನಿನ್ನೇನಾದ್ರೂ ಮದ್ವೆ ಆದ್ರೆ ಅವನು ಸತ್ತ ಅಂತಾನೆ ಅರ್ಥ. ನಿನ್ ಮುಖ ನೋಡ್ತಿದ್ರು ನಂಗೆ ಅದೇ ಅನಿಸ್ತಾ ಇದೆ. ನಿನ್ ಗಂಡ ಆಲ್ರೆಡಿ ಸತ್ತೇ ಹೋಗಿದ್ದಾನೆ. ಈ ಕಡೆ ಸೈಡ್ ಲೈಗರಿನ್ ಲವ್ ಸ್ಟೋರಿನ ಕೇಳಿ ಅವನ್ ಫ್ರೆಂಡ್ಸ್ ಬಹಳ ಎಕ್ಸೈಟ್ ಆಗ್ಯಾರ. ರಾಜ ನೀನ್ ತುಳಿ ರಾಜ, ಸೈಕಲ್ ತುಳಿ ರಾಜ. ನಿನ್ನದು ಕಾಮುಕ ದೃಷ್ಟಿ,
ನಿನ್ನ ಮಾತನ್ನ ನಾನು ಒಪ್ಪುವುದಿಲ್ಲ ತಮ್ಮ. ಇವನು ಲವ್ ನಾಗ ಬಿದ್ದು ಡಿಸ್ಟ್ರಾಕ್ಟ್ ಆಗ್ತಿರೋದನ್ನ ನೋಡಿ ಕೋಚ್ ಇವನಿಗೆ ಹೊಡಿತಾನ. ಮೋಸ್ಟ್ಲಿ ನಮ್ ಕೋಚ್ಗೆ ರಫ್ ಆಗಿ ದಬಡಿ ಮಾಡೋದಂದ್ರೆ ಬಹಳ ಇಷ್ಟ ಇರಾಕು. ಐ ಲೈಕ್ ದಿಸ್, ಇದೇ ಬೇಕು. ನನಗ್ ಗೊತ್ತಿರೋ ಹಾಗೆ ದಬಡಿ ದಿಬಡಿ. ನೆಕ್ಸ್ಟ್ ಲೈಗರಿನ ಅಮ್ಮನೂ ಇವನಿಗೆ ಹೊಡಿತಾಳ. ನಿಮ್ಮಪ್ಪ ಸ್ಟೇಟ್ ಗೆ ಚಾಂಪಿಯನ್ ಆತನ್ ಮಾಡಿದ್ರು, ನೀನೇನೋ ತಪ್ಪಾಕಿದ್ಯಾ? ಹೀಗೆಲ್ಲ ಅವಮಾನ ಮಾಡ್ಬೇಡಿ ಪ್ಲೀಸ್. ಕೊನೆಗೆ ಇವನಿಗೆ ಹಿಡಿದ್ರಂತ ಲವ್ ನ್ಯೂಸ್ನ ಬಿಡಿಸ್ಬೇಕಂತ ಲೈಗರಿನ ಅಮ್ಮ ಡೈರೆಕ್ಟ್ ಆಗಿ ಹೀರೋಯಿನ್ ಫೋನ್ ಮಾಡಿ ಬೈತಾಳ. ಇಷ್ಟು ಧೈರ್ಯ ಇದ್ರೆ ಇವ್ನು ಮಾಡ್ತಿರೋ ಪ್ರತಿಕ್ಕೆ ಮಣ್ಣು ಹಾಕ್ತಿದ್ಯಲ್ಲೇ. ಲಿಫ್ಟ್ ಕಿಸ್ ಕೊಡ್ತೀಯಾ? ಅವನನ್ನ ತಕ್ಕೋಬೇಕು ಅಂತಿದ್ಯಾ? ಮದ್ವೆ ಆಗ್ಬೇಕು ಅಂತಿದ್ಯಾ? ಎತ್ತಾಕೊಂಡು ಹೋಗ್ಬೇಕು ಅಂತಿದ್ಯಾನೆ? ಅವ್ನ ತಲೆಯಲ್ಲಿ ಇಲ್ದೇ ಇರೋದನ್ನೆಲ್ಲ ತುಂಬ್ತೀರಿ ನೀನು. ಆದ್ರ ನಮ್ ಹೀರೋಯಿನ್ ಸೋಷಿಯಲ್ ಮೀಡಿಯಾದಾಗ ಬಹಳ ವೈರಲ್ ಆಗ್ಬಿಟ್ಟಾಳ. ಇದರಿಂದಾಗಿ ಊರ ಕೆಲಸ ಇಲ್ದ್ರ ಅಂತ ಎಲ್ಲ ಈಕಿ ಫ್ಯಾನ್ಸ್ ಬಂದು ಈಕಿ ಮನಿ ಮುಂದೆ ಈಕಿಗೋಸ್ಕರ ಚೇರ್ ಮಾಡ್ತಿರ್ತಾರ. ನಾನ್ ನಿಮಗೆ ಬರ್ದ್ ಕೊಡ್ತೀನಿ, ನೀವ್ ಎಂತ ದೊಡ್ಡ ಇನ್ಫ್ಲುಯೆನ್ಸರ್ ಆಗಿದ್ರು ಯಾರು ನಿಮ್ ಮನಿ ಮುಂದೆ ಬಂದು ಈ ತರ ಚೇರ್ ಮಾಡಕ್ ಸಾಧ್ಯನೇ ಇಲ್ಲ. ನೆಕ್ಸ್ಟ್ ದಿನ ನಮ್ ಹೀರೋಯಿನ್ ಇಂದು ಬರ್ತ್ಡೇ ಇರ್ತತಿ. ಇನ್ನೇನು ಇವರಿಬ್ರು ಬೈಕ್ ಮ್ಯಾಗ ನಿಬ್ಬಿ ತರ ಬಿಹೇವ್ ಮಾಡ್ತಾರ. ಸೊ ಯಾರು ಇಲ್ಲದ ಜಾಗಕ್ಕ ಈಕಿಂಗ್ ಕರ್ಕೊಂಡೋಗಿ ದಬಡಿ ಇನ್ನೇನ್ ಮಾಡ್ಬೇಕನ್ನೋಷ್ಟೊತ್ತಿಗೆ ಹೀರೋಯಿನ್ ಅಣ್ಣ ಬಂದ್ಬಿಡ್ತಾನ. ಇಲ್ಲಿ ಇವನೇನಂತಾನಂತ ಕೇಳ್ರಿ. ನಿನಗ್ ದಮ್ ಇದ್ರೆ ಸ್ವಲ್ಪನು ತೊದಲ್ದಾಗ ಎಲ್ರು ಮುಂದೆ ಇವಳಿಗೆ ಐ ಲವ್ ಯು ಹೇಳು. ಇದು ಎಂತ ಸ್ವಯಂವರ ಅಣ್ಣ? ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ಇಷ್ಟು ದಿನ ಇವನ್ ತೊದಲ್ಸ್ತದನ್ನ ನೋಡಿ ಇವನು ತಮಾಷೆ ಮಾಡಕತ್ತಾನ ಅಂತ ಅನ್ಕೊಂಡದ್ಲಂತೆ ನಮ್ ಹೀರೋಯಿನ್. ಒಂದೇ ಒಂದ್ಸಲ ತಾನ್ಯ ಅನ್ನು ತಾನ್ಯಾ. So cute. ನೆಕ್ಸ್ಟ್ ಈಕಿ ಏನಂತಾಳಂತ ಕೇಳ್ರಿ. ನಾಳೆ ಮದ್ವೆ ಆದ್ಮೇಲೆ ನಿನ್ನ ತೋನೆ ಹುಟ್ಟಿದ್ರೆ ಇನ್ನೇನು ಇವರಿಬ್ರದ್ದು ಬ್ರೇಕಪ್ ಆಗತಿ. ಆಬ್ವಿಯಸ್ಲಿ ಬ್ರೇಕಪ್ ಆಗಿರೋದ್ರಿಂದ ನಮ್ ಲೈಗರ್ ರಚ್ಚಿಗೆದ್ದು ಹೆವಿ ಟ್ರೈನಿಂಗ್ ಮಾಡ್ತಾನ. ಆಮೇಲೆ ಒಂದಿಬ್ರು ಮೂರಿಗೆ ಹೊಡೆದು ನಾಕ್ಔಟ್ ಮಾಡಿ ಅಣ್ಣ ಡೈರೆಕ್ಟ್ ಆಗಿ ನ್ಯಾಷನಲ್ ಲೆವೆಲ್ ಇನ್ ಫೈನಲ್ ಗೆ ಹೋಗ್ಬಿಡ್ತಾನ. ಫಿನಾಲೆಗ ಲೈಗರ್ ವಿರುದ್ಧ ಫೈಟಿಂಗ್ ಮಾಡಕ್ ಬಂದ್ರೆ ಅದು ನಮ್ ಹೀರೋಯಿನ್ ಅಣ್ಣ ಅಂತೆ. ಇವನ್ ಸತಿಗೂ ಫೈಟರ್. ಬಟ್ ಈ ಫೈಟಿಂಗ್ ನಾಗ ಹೀರೋಯಿನ್ ಅಣ್ಣ ಲೈಗರಿಗೆ ಹೆವಿ ಹೊಡೆಯಕತ್ತ ಬಿಡ್ತಾನ. ಹೊಡೆಯೋದಷ್ಟೇ ಅಲ್ಲದೆ ಹೀರೋಯಿನ್ ಕೂಟ ವಿಡಿಯೋ ಕಾಲ್ ಬೇರೆ ಮಾಡಿಸ್ತಾರ. ವಿಡಿಯೋ ಕಾಲ್ ಇಂದ ರಚ್ಚಿಗೆದ್ದಂತ ನಮ್ ಲೈಗರ್ ಒಡ್ದು ಇವ್ರ ಅಣ್ಣನ ಸೋಲ್ಸ್ಬಿಡ್ತಾನ. ಈಗ ಲೈಗರ್ ನ್ಯಾಷನಲ್ ಚಾಂಪಿಯನ್ ಆಗಿರೋದ್ರಿಂದ ಆಲ್ ಓವರ್ ಇಂಡಿಯಾ ಫುಲ್ ಫೇಮಸ್ ಆಗ್ಬಿಡ್ತಾನ. ನೆಕ್ಸ್ಟ್ ಅಮ್ಮನ ಹತ್ರ ಬಂದಾಗ ಲೋ ಬಾಡ್ಕೋ ಸಾಕು ಫಿಲಿಂ ನ ಇಲ್ಲಿಗೆ ಹ್ಯಾಪಿ ಎಂಡಿಂಗ್ ಮಾಡೋಣ ಅಂತ ಈ ಕೇಳ್ತಾಳ. ಆದ್ರ ನಮ್ ಲೈಗರ್ ಇಂದು ಬೇರೆನೇ ಪ್ಲಾನ್ಸ್ ಅದಾವು. ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ನೆಕ್ಸ್ಟ್ ಮೀಡಿಯಾದರ್ ಲೈಗರ್ ಹತ್ರ ಬಂದು ಒಂದ್ ಕ್ವಶನ್ ನ ಕೇಳ್ತಾರ. Till now no one has ever participated from India. A few moments later. ಇಂಡಿಯನ್ ಆಗಿ ಇನ್ನೊಬ್ರು ಇಂಡಿಯನ್ ಬಗ್ಗೆ ಕೆಡ್ದಾಗ ಮಾತಾಡ್ತೀಯ? ಅಣ್ಣ ನಾರ್ಮಲ್ ಆಗಿರೋಂತ ಕ್ವಶನ್ ಕೇಳಲ್ಲ ಆಕಿ, ಅದಕ್ಕೆ ಯಾಕೆ ಇಷ್ಟ ಅಫೆಂಡ್ ಆಗತಿ? ಹಮ್ ಹಾರ್ಡ್ ಕೋರ್ ಕಲಾಸಿ ಪಾಳ್ಯ. ಬೈ ದ ವೇ ನಮ್ ಲೈಗರ್ ಈಗ ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಆಗ್ಯಾನ. ಏನು? ಸೊ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ನಾಗ ಪಾರ್ಟಿಸಿಪೇಟ್ ಮಾಡಕ ಇವರಿಗೆ ದುಡ್ಡು ಬೇಕು. ಆದ್ರ ದುಡ್ಡನ್ನ ಕೊಡಕ ಯಾರು ರೆಡಿ ಇಲ್ಲ. ಇದೇ ಟೈಮಿಗೆ ಇವ್ರ ಜಾಗಕ್ಕ ಮೊಹಮ್ಮದ್ ಅಲಿ ಬರ್ತಾನ. ಸೊ ಇವನಿಗೆ ಅಮೆರಿಕದಾಗ ಯಾರೋ ಒಬ್ನು ಪರಿಚಯ ಅದಾನಂತೆ. ಅವನು ಲೈಗರಿಗೆ ಸ್ಪಾನ್ಸರ್ ಮಾಡಕ ರೆಡಿ ಅದಾನಂತೆ. ಎಂಬೆಸಿ ಮೇ ಅಪ್ನಾ ಏಕ್ ಬಂದಾ ಹೈ, ಒಂದ್ ದಿನದಲ್ಲಿ ವೀಸಾ ಕೊಟ್ಬಿಡ್ತಾನೆ. ಯಪ್ಪ ಪುಣ್ಯಾತ್ಮ, ಒಂದೇ ದಿನದಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಲ್ಲ ಅಂತದ್ರಾಗ ವೀಸಾ ಕೊಡಿಸ್ತೀರಾ ನೀವು? ಒಂದ್ ದಿನದಲ್ಲಿ ವೀಸಾ ಕೊಟ್ಬಿಡ್ತಾನೆ. ನೋಡ್ರಿ ಅಣ್ಣ ದಾವಣಗೆರೆ ಕರೆದಷ್ಟು ಈಸಿಯಾಗಿ ಲಾಸ್ ವೇಗಸ್ ಕರೆಯಾಗತ್ತಾನ. ಸ್ಟ್ರೈಟ್ ಆಗಿ ಲಾಸ್ ವೇಗಾಸ್ಗೆ ಬಂದ್ಬಿಡು. ಹಾರಿಬಲ್ ಪೀಪಲ್. ಇನ್ನೇನು ಲೈಗರ್ ಇಲ್ಲಿಗೆ ಬರ್ತದಂಗ ಎಲ್ಲಾ ಫಾರಿನರ್ಸ್ ಗಳಿಗೂ ಹಾಕೊಂಡ್ ತೋಪಾಕತ್ ಬಿಡ್ತಾನ. ಬದವೇ ನಮ್ ಲೈಗರ್ ಫಿನಾಲ್ ಸೆಲೆಕ್ಟ್ ಆದಾಗ ಈ ಅಂಕಲ್ ನೋಡ್ರಿ ಏನಂತಾನ. ಇಂಡಿಯಾ ಇಂದ ಅಮೆರಿಕ ಅಲ್ಲಿ ಇವತ್ತಿನ ತನಕ ಬರೀ ಪ್ರೊಫೆಸರ್ಸ್, ಟೀಚರ್ಸ್ ಮತ್ ಸೈಂಟಿಸ್ಟ್ ಬಂದಿದ್ದಾರೆ. ಪಹಲಿ ಬಾರ್ ಒಬ್ಬ ಮರ್ದ್ ಬಂದಿದ್ದಾನೆ. ಅಲ್ಲ, ವರ್ಷಾನ್ಗಟ್ಲೆ ಕಷ್ಟ ಪಟ್ಕೊಂಡು ಅಮೆರಿಕದಾಗ ದುಡಿತೀರ ಅಂತ ಇಂಡಿಯನ್ಸ್ ಗಳು ಗಂಡ್ಸ್ ಅಲ್ಲ. ಒಂದೇ ದಿನದಾಗ ವೀಸಾ ತಗೊಂಡ್ ಇಲ್ಲಿಗೆ ಬಂದಂತ ಇವನ್ ಗಂಡ್ಸ್ ಅಂತೆ. ಪಹಲಿ ಬಾರ್ ಒಬ್ಬ ಮರ್ದ್ ಬಂದಿದ್ದಾನೆ. ಈಗ ನಮ್ ಕುತ್ಗಿನ ಟ್ವಿಸ್ಟ್ ಆಗಂತ ಇನ್ನೊಂದು ಟ್ವಿಸ್ಟ್ ಬರ್ತೈತಿ. Now I want to introduce my daughter, Tanya. ನೆಕ್ಸ್ಟ್ ಹೀರೋಯಿನ್ ಲೈಗರ್ ಜೊತೆ ಹೊರಗಡೆ ಮಾತಾಡಕರ ವಿಲನ್ಸ್ ಗಳ ಕಡೆ ಬಂದು ಆಕಿನ ಎತ್ತಾಕೊಂಡ್ ಹೋಕಾರ. ಈಗ ಲೈಗರಿನ ಹತ್ರ ಹೀರೋಯಿನ್ ಅಪ್ಪ ಏನಂತ ಕೇಳ್ರಿ. ಅವ್ರ ಅಬ್ಬಿಯ ಸಾರಾ ಕಾ ಸಾರಾ ಪೈಸಾ ಕ್ಯಾಶ್ ಅಲ್ಲಿ ಕೇಳ್ತಾ ಇದ್ದಾರೆ. ಎಲ್ಲಿಂದ ತರ್ಲಿ ನಾನು? ಮೊನ್ನಿನ ಲೈಗರ್ನ ಈ ಪುಣ್ಯಾತ್ಮ ಪ್ರೈವೇಟ್ ಜೆಟ್ ನ ಕರ್ಸ್ಯಾನ. ಆದ್ರ ಮಗಳನ್ನ ಬಿಡಿಸ್ಕೊಂಡ್ ಬರಕ್ ಇವನ ಹತ್ರ ದುಡ್ಡಿಲ್ಲ ಅಂತೆ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಅವ್ರ ಹೆಲ್ಪ್ಲೆಸ್ ಸಿಚುವೇಶನ್ ನನಗೆ ಅರ್ಥ ಆಯ್ತು. ಅಣ್ಣ ನೀವಿಬ್ರು ಕುತ್ಕೊಂಡ್ ಮಾತಾಡಕತ್ತಿರಲ್ಲ, ಆರ್ಮನಿನ ಮಾರಕ್ ಹೇಳು, ಬೇಕಾದಷ್ಟು ದುಡ್ಡು ಬರ್ತೈತಿ. ಅದ ದುಡ್ಡಾಗ ಆಮೇಲೆ ಹೋಗಿ ಮಗಳನ್ನ ಬಿಡಿಸ್ಕೊಂಡ್ ಬರಕ್ ಹೇಳ ಅವನಿಗೆ. ನೆಕ್ಸ್ಟ್ ಇನ್ನೊಂದು ದೊಡ್ಡ ಟ್ವಿಸ್ಟ್ ಬರ್ತೈತಿ. ನಿನಗೇನ್ ಅನ್ಸುತ್ತೆ ಅವಳನ್ನ ಬಿಟ್ಟೋದ್ಲು ಅಂತಾನ? ಅವಳು ಬೇಕು ಅಂತಲೇ ನಿನ್ನಿಂದ ದೂರ ಆಗಿದ್ದು. ಆಕ್ಚುಲಿ ನಮ್ ಹೀರೋಯಿನ್ ಇವನ್ ಸಕ್ಸಸ್ಫುಲ್ ಆಗ್ಲಿ ಅಂತ ತ್ಯಾಗ ಮಾಡ್ಯಾಳಂತೆ. ನಿನ್ನ ಇನ್ಸಲ್ಟ್ ಮಾಡಿದ್ಲು, ನಿನ್ ತಲೆ ಕೆಡ್ಸಿ ನಿನ್ನ ಬಿಟ್ಟೆ ಹೊರಟೋದ್ಲು. ಯಾಕೆ? ನೀನು ಒಳ್ಳೆ ದಾರಿ ಹಿಡಿಬೇಕು ಅಂತ. ಅಲ್ಲ, ಪಕೋಕ ನಿಂತ್ಕೊಂಡು ಇವನಿಗೆ ಸಪೋರ್ಟ್ ಮಾಡ್ಬೋದಿತ್ತು. ಅದನ್ ಬಿಟ್ಟು ಈ ತರ ತ್ಯಾಗ ಮಾಡೋ ಅವಶ್ಯಕತೆ ಏನಿತ್ತು? ಸೊ ಹೀರೋಯಿನ್ ನ ಬಿಡಿಸ್ಕೊಂಡ್ ಬರ್ಬೇಕಂತ ಲೈಗರ್ ವಿಲನ್ ಹತ್ರ ಬರ್ತಾನ. ನೋಡ್ರಿಯಪ್ಪ, ರಿಯಲ್ ಮೈಕ್ ಟೈಸನ್ ನ ಕರ್ಸ್ಯಾರ ಇವ್ರು ಇಲ್ಲಿ. ಇದು ಮರೆದಾಡು ಮೌನಗಳೇ ಸಾಕ್ಷಿಗಳು.
ವಾಟ್ ಈಸ್ ಸಡನ್ ಸರ್ಪ್ರೈಸ್? ಆಕ್ಚುಲಿ ಮೈಕ್ ಟೈಸನ್ಗೆ ತಾನು ಈ ಫಿಲಿಂ ಮಾಡಿ ನನ್ನ ವಿಷಯ ನೆನಪಿಲ್ಲ. No, you have a movie coming out, Mike. I read about it an hour ago. A Bollywood movie. And tell me about that. Read it back to me. No, ನೋಡ್ರಿ, ಮೈಕ್ ಟೈಸನ್ ಒಳ್ಳೆ ಫೈಟರ್, ಆದ್ರ ಒಳ್ಳೆ ಆಕ್ಟರ್ ಅಂತೂ ಅಲ್ಲ. ಇನ್ನೇನು ಇವರಿಬ್ರು ಫೈಟಿಂಗ್ ಆಡಕ್ ಸ್ಟಾರ್ಟ್ ಮಾಡ್ತಾರ. ನೋಡ್ರಿ, ಇವತ್ತ ಫಿನಾಲೆ ಇರ್ತತಿ, ಆದ್ರ ಹೀರೋ ಇಲ್ಲಿ ಫೈಟಿಂಗ್ ಆಡಕತ್ತಾನ. ಈ ಕಡೆ ಸೈಡ್ MMA ದರು ಇವನನ್ನ ಡಿಸ್ಕ್ವಾಲಿಫೈ ಮಾಡೋದ್ ಬಿಟ್ಟು ಇವ್ನ ಆಡ್ತಾರಂತ ಫೈಟಿಂಗ್ ನ ಲೈವ್ ಸ್ಟ್ರೀಮ್ ಆಗ್ತಾರ, ಅದನ್ನ ಸ್ಕ್ರೀನ್ ಮ್ಯಾಗ್ ಟೆಲಿಕಾಸ್ಟ್ ಮಾಡ್ತಾರ. ಫಿನಾಲೆನ ಡೈರೆಕ್ಟ್ ನೋಡ್ಬೇಕಂತ ಟಿಕೆಟ್ ತೆಗ್ಸ್ಕೊಂಡು ಬಂದ್ರಂತ ಜನಗಳಿಗೆ ಬತ್ತಿ ಇಟ್ಟಂಗಿದು. ಈ ನನ್ನ ಮಕ್ಕಳು ಅನ್ನ ತಿಂತಾರ, ಏಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ಲೈಗರ್ ಗೆದ್ದಿರೋದನ್ನ ಎಲ್ರೂ ಸೆಲೆಬ್ರೇಟ್ ಮಾಡ್ತಾರ. Oh God! Can't believe this! Unbeatable Mark lost the fight! ಮಾತೇ ಇಲ್ಲ. ಈ ಕಡೆ ಸೈಡ್ ಲೈಗರ್ ಜೊತೆಗೆ ಫೈಟಿಂಗ್ ಆಡಕ್ ಬಂದ್ರ ಅಂತ ಅಪೋನೆಂಟ್ ಕೈಗೆ ಚಮ್ ಕೊಟ್ಟು ಈ ಫಿಲಿಂ ನ ಮುಗಿಸ್ತಾರ. ಲೈಗರ್, ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಲಿ ಹಿಡಿಯುತ್ತೆ. ಸೊ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೀವನ ಯಾವ ತರ ಇತ್ತು ಮತ್ತೆ ಅವ್ರ ವ್ಯಕ್ತಿತ್ವ ಯಾವ ತರ ಇತ್ತು ಅನ್ನೋದ್ರ ಬಗ್ಗೆ ನಾವು ಒಂದು ಇನ್ ಡೀಟೇಲ್ ಆಗಿರೋಂತ ಡಾಕ್ಯುಮೆಂಟ್ರಿನ ಮಾಡಿವಿ ಹೊಸ ಚಾನಲ್ ಆಗ. ನೀವೆಲ್ಲರೂ ದಯವಿಟ್ಟು ಹೋಗಿ ಆ ಡಾಕ್ಯುಮೆಂಟ್ರಿನ ನೋಡ್ರಿ, ಬಹಳ ಚೆನ್ನಾಗೈತೆ ಅದು. ಅದ್ರ ಲಿಂಕ್ ನಾವು ಡಿಸ್ಕ್ರಿಪ್ಷನ್, ಪಿನ್ ಕಮೆಂಟ್ ಮತ್ತೆ ಕಮ್ಯುನಿಟಿ ಪೋಸ್ಟ್ ನಾಗ ಹಾಕಿರ್ತೀವಿ. ಸೊ ಇವತ್ತಿಗೆ ಇಷ್ಟ. ಈ ವಿಡಿಯೋ ನಾ ಮಾಡಿರೋ ತಮಾಷೆಗೆ ಯಾರು ಸೀರಿಯಸ್ ತಗೋಬೇಡ್ರಿ. ನಾ ಮಾಡಿರೋಂಥ ಜೋಕ್ಗಳೆಲ್ಲ ಫಿಲಿಂ ಒಳಗಡೆ ಇರೋಂಥ ಕ್ಯಾರೆಕ್ಟರ್ಗಳ ಮ್ಯಾಗ ಹೊರತು ಆಕ್ಟರ್ಗಳ ಮ್ಯಾಗ ಅಲ್ಲ. ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿತ್ತಪ್ಪ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ಆಗಿ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಯಾಕಿದೆ ಸಿಗ್ತೀನಿ ಅಲ್ಲಿ ತನಕ. ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.